ಯೂಟ್ಯೂಬ್ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಗೆಳತಿ ವಿನುತಾ. ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು 5 ನಿಮಿಷದಲ್ಲಿ ಪಾನಿಪುರಿ ಮಾಡೋದು ಹೇಗೆ ಅಂತ ತೋರಿಸ್ಕೊಳ್ಳೋಣ ಅಂತ ರೆಡಿ ಮಾಡಿಟ್ಟಿದ್ದೀನಿ. ಸೊ ಸಾಕಷ್ಟು ರೆಸಿಪಿಗಳು ಅವೈಲೇಬಲ್ ಇರುತ್ತೆ ಯೂಟ್ಯೂಬಲ್ಲಿ. ಸೊ ನಾನು ಒಂದು ಮೆಥಡ್ ಫಾಲೋ ಮಾಡ್ತಾ ಇರ್ತೀನಲ್ವ, ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ಬೇಕಾಗಿರೋ ಸಾಮಗ್ರಿಗಳೆಲ್ಲ ಈ ರೀತಿ ಇದೆ. ಫಸ್ಟು ಒಂದು ಹಸಿರು ಚಟ್ನಿ ನೋಡ್ತಾ ಇದ್ದೀರಿ ನೀವೆಲ್ಲ. ಇದು ಇನ್ನು ಹೇಗೆ ಪ್ರಿಪೇರ್ ಮಾಡೋದು ಅಂತ ಹೇಳಿದ್ರೆ, ಸಮ ಪ್ರಮಾಣದಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು, ಒಂದು 4-5 ಮೆಣಸಿನ್ಕಾಯಿ ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಂಡಿರಿ ಅಷ್ಟೇ. ಸೊ ಮೆಣಸಿನ್ಕಾಯಿನ ನಿಮಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಖಾರವಾಗಬೇಕು ಅಂದರೆ, ಈ ಡಿಶ್ಶು ಯಾವಾಗಲೂ ಕಸ್ಟಮೈಸ್ಡ್ ಅಂದರೆ ಖಾರ ಬೇಕವ್ರಿಗೆ ಖಾರ, ಸಪ್ಪೆ ಬೇಕವ್ರಿಗೆ ಸಪ್ಪೆ ಮಾಡೋ ರೀತಿ ಪ್ರಾವಿಷನ್ ಇರೋದ್ರಿಂದ ನೀವು ಈ ಚಟ್ನಿನ ಸಪ್ರೇಟಾಗಿ ಮಾಡಿಟ್ಕೊಳ್ಳಿ. ಸೊ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ಮೆಣಸಿನ್ಕಾಯಿಯಿಂದ ಇದನ್ನು ಪ್ರಿಪೇರ್ ಮಾಡಿದ್ದೀವಿ. ಆಮೇಲೆ ಹುಣಸೆ ರಸ, ಆಮೇಲೆ ಆಲೂಗಡ್ಡೆ ಮತ್ತು ಬಟಾಣಿನ ಸ್ಮ್ಯಾಶ್ ಮಾಡಿದ್ದು, ಸ್ವಲ್ಪ ಸಕ್ಕರೆ, ಉಪ್ಪು, ಆಮೇಲೆ ಕ್ಯಾರೆಟ್ ತುರಿ ಆಪ್ಷನಲ್ಲು, ಆಮೇಲೆ ಇದು ಈರುಳ್ಳಿ ಸಣ್ಣಗೆ ಕಟ್ ಮಾಡಿದ್ದು, ಮತ್ತು ಪೂರಿ ನಿಮಗೆ ಗೊತ್ತು ಪಾನಿಪುರಿಗೆ ಮೇನ್ ಇಂಗ್ರೀಡಿಯೆಂಟು. ಆಮೇಲೆ ಗರಂ ಮಸಾಲ ಬೇಕಾಗತ್ತೆ, ಚಾಟ್ ಮಸಾಲ ಬೇಕಾಗತ್ತೆ, ಪಾನಿಪುರಿ ಮಸಾಲ ಬೇಕಾಗತ್ತೆ, ಇಷ್ಟೇ. ಸೊ ಪ್ರಿಪ್ರೇಷನ್ನ ಶುರು ಮಾಡಿಬಿಡೋಣ. ಫಸ್ಟು ಪಾನಿಗೆ ಹೇಗೆ ಪ್ರಿಪೇರ್ ಮಾಡೋದು ನೋಡ್ಕೊಳ್ಳಿ. ಸೊ 1 ಲೀಟರ್ ತಣ್ಣಗಿನ ನೀರನ್ನು ಒಂದು ಪಾತ್ರೆಗೆ ಹಾಕಿ ಫಸ್ಟ್, ಆಯಿತಾ. ಆಮೇಲೆ ಇದಕ್ಕೆ ನೆಕ್ಸ್ಟ್ ಸ್ಟೆಪ್ಪು 1 ಟೇಬಲ್ ಸ್ಪೂನ್ ಅಥವಾ 1 ದೊಡ್ಡ ಚಮಚ ಅಷ್ಟು ಹಸಿರು ಚಟ್ನಿ. ಸೊ ಇದಕ್ಕೆ ಆಮೇಲೆ ನೀವು ಖಾರ ಬೇಕಂದವರು ಪೂರಿಗೆ ಸಪ್ರೇಟಾಗಿ ಹಾಕ್ಕೊಳ್ಬೇಕಾಗತ್ತೆ. ಸೊ ಪ್ರಿಪೇರ್ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹಾಕಿದ್ದೀನಿ. ಅದಾದ ನಂತರ ಹುಣಸೆ ರಸ ಸಾಕಾಗತ್ತೆ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಇದು ಸ್ವಲ್ಪ ಘಾಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಘಾಟ್ ಕಡಿಮೆ ಮಾಡಲಿಕ್ಕೆ ಅಂತ ಸ್ವಲ್ಪ ಸಕ್ಕರೆ, ಇದು ಕೂಡ ಆಪ್ಷನಲ್ಲು. ಬೆಲ್ಲನೂ ಉಪಯೋಗಿಸ್ಬೋದು, ಸಕ್ಕರೆನೂ ಉಪಯೋಗಿಸ್ಬೋದು. ಆಮೇಲೆ ಈ ಮಸಾಲೆಗಳಿಗೆ ನಾನು ಬಂದರೆ, ಸೊ ಗರಂ ಮಸಾಲ ಕೂಡ ಆಪ್ಷನ್. ನನಗೆ ಪರ್ಸ್ನಲ್ಲಾಗಿ ಗರಂ ಮಸಾಲ ಅಷ್ಟೊಂದು ಇಷ್ಟ ಇಲ್ಲ, ಆದರೂ 1/4 ಸ್ಪೂನ್ ಅಷ್ಟು ನಾನು ಗರಂ ಮಸಾಲನ ಹಾಕ್ತಾಯಿದ್ದೀನಿ. ಆಮೇಲೆ ಚಾಟ್ ಮಸಾಲ, ಇದು 1 ಸ್ಪೂನ್. ಒಂದು ಸ್ಪೂನ್ನಷ್ಟು ಚಾಟ್ ಮಸಾಲ. ಒಂದು ಸ್ಪೂನ್ನಷ್ಟು ಚಾಟ್ ಮಸಾಲನ ಹಾಕ್ಬೋದು. ಆಮೇಲೆ ಪಾನಿಪುರಿ ಮಸಾಲ, ಇದನ್ನು ಕೂಡ 1 ಸ್ಪೂನ್, 1 ಸ್ಪೂನ್ನಷ್ಟು ಪಾನಿಪುರಿ ಮಸಾಲ. ಆಮೇಲೆ ಸ್ವಲ್ಪ ತೇಲಾಡಬೇಕು ಅಂತ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಟ್ಟಿದ್ದು, ಸ್ವಲ್ಪ ಈರುಳ್ಳಿ, ಇದನ್ನು ಹಾಕಿ ನೀವು ಮಿಕ್ಸ್ ಮಾಡಿದ್ರೆ ನಿಮ್ಮ ಪಾನಿ ರೆಡಿಯಾಗುತ್ತೆ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೋಡ್ತಾ ಇದ್ದೀರಿ ಗ್ರೀನ್ ಕಲರ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಸೊ ನಿಮಗೆ ನಾನು ಹೇಳಿದೆ ಹಸಿರು ಚಟ್ನಿ ಆಪ್ಷನಲ್ಲು, ನೀವು ಬೇಕಾದರೆ ಇನ್ನು ಹೆಚ್ಚು ಹಾಕ್ಕೊಳ್ಬೋದು, ಕಡಿಮೆ ಹಾಕ್ಕೊಳ್ಬೋದು. ಸೊ ಪಾನಿ ರೆಡಿಯಾಗಿದೆ. ರೆಡಿ ಆದಮೇಲೆ ಇದು ಸ್ಟಫಿಂಗೋಸ್ಕರ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ವ, ಆಲೂಗಡ್ಡೆ ಮತ್ತು ಬಟಾಣಿ ಸ್ಮ್ಯಾಶ್ ಮಾಡಿದ್ದು, ಇದಕ್ಕೂ ಕೂಡ ಇದು ನಾನು ಒಂದು ಸ್ವಲ್ಪ ಹಸಿರು ಚಟ್ನಿನ ಹಾಕ್ತೀನಿ. ಸ್ವಲ್ಪ ಹಾಕಿಬಿಟ್ಟು ಸ್ವಲ್ಪ ಗರಂ ಮಸಾಲ, ಆಮೇಲೆ ಚಾಟ್ ಮಸಾಲ ಸಾಕು. ಇದಿಷ್ಟು ಹಾಕಿ ಇದನ್ನು ಸ್ವಲ್ಪ ಉಪ್ಪನ್ನು ನೀವು ಸ್ಪೂನಿಂದ ರೂಢಿ ಮಾಡ್ಕೊಂಡಿದ್ರೆ ಸ್ಪೂನಿಂದ ಹಾಕಿ, ಕೈಯಿಂದ ರೂಢಿ ಮಾಡ್ಕೊಂಡಿದ್ರೆ ಕೈಯಿಂದ ಹಾಕಿ, ಇಲ್ಲಾಂದರೆ ಅಳತೆ ಹೆಚ್ಚು ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಸೊ ಇದು ನಿಮ್ಮ ಸ್ಟಫಿಂಗ್ ರೆಡಿ ಇದೆ. ಓಕೆ, ಸೊ ಇನ್ಯಾಕೆ ತಡ, ಫಿಲ್ ಮಾಡಿಬಿಡೋಣ. ರೆಡಿ ಮಾಡಿಟ್ಟಿದ್ದೀನಿ ನಾನು. ಸೊ ಪೂರಿಗಳು ನೋಡ್ತಾ ಇದ್ದೀರಿ ನೀವು. 1 ಪೂರಿನ ಒಡ್ಕೊಳ್ಳಿ. ಸೊ ಫಸ್ಟು ಸ್ಟಫಿಂಗ್ ಹಾಕ್ಕೊಳ್ಳಿ, ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು. ಸ್ಟಫಿಂಗು ಕೂಡ ಎಲ್ಲ ಇದರಲ್ಲಿ ಈ ಡಿಶಲ್ಲಿ ಕಸ್ಟಮೈಸ್ಡ್ ಇರುತ್ತೆ. ನಿಮ್ಗೆ ಎಷ್ಟೆಷ್ಟು ಬೇಕೋ ಯಾವುದನ್ನು ಅಷ್ಟಷ್ಟೇ ಹಾಕ್ಕೊಳ್ಬೋದು. ಈರುಳ್ಳಿ, ಇದು ಆಪ್ಷನಲ್ ಅಂತ ಹೇಳಿದೆ ನಾನು, ಕ್ಯಾರೆಟ್, ಇದನ್ನು ಕೂಡ ಈಗ ನಿಮಗೆ ಚಾಯ್ಸ್ ಇದ್ದರೆ, ನಿಮಗೆ ಖಾರ ಬೇಕು ಅಂತ ಹೇಳಿದ್ರೆ ಹಸಿರು ಚಟ್ನಿ ಕೂಡ ಹಾಕ್ಕೊಳ್ಬೋದು. ಸೊ ಇನ್ನೊಂದನ್ನು ಫಿಲ್ ಮಾಡೋಣ.
ಫಿಲ್ ಮಾಡ್ತಿದ್ದಂಗೆ ಖರ್ಚಾಗುತ್ತೆ. ಅಷ್ಟು ಎಲ್ಲರಿಗೂ ತುಂಬ ಇಷ್ಟವಾದಂಥ ತಿಂಡಿ ಇದು. ಓಕೆ, ಈಗ ಪಾಣಿನ ನಾನು ಒಂದು ಲೋಟಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಬಾಯಲ್ಲಿ ನೀರು ಬಂತಾನೆ ನೋಡಿ. ಈಗ ಪಾಣಿನ ಈ ರೀತಿ ಹಾಕ್ಕೋಬೇಕು. ಇದಕ್ಕೆ ಹಾಕ್ಕೊಂಡು ಬಾಯಲ್ಲಿ ಈಗ ನೋಡಿ, ಈಗ ತೊಟ್ಟಿಗ್ತಾ ಇದೆ. ಈಗ ತಿನ್ನೋ ಸಮಯ. ಇನ್ಯಾಕೆ ತಡ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಹೇಗಿದೆ ಅಂತ ಕಮೆಂಟ್ ಹಾಕೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ಮ ಜೊತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.